ದೇವಸ್ಥಾನದಲ್ಲಿ ಏನೇ ಹರಕೆ ಇರಲಿ, ಮಕ್ಕಳಾಗಲಿ, ಮದುವೆ ಆಗಲಿ, ಏನಾದರೂ ಇರಲಿ, ಹರಕೆ ಮಾಡಿಕೊಂಡ್ರಲ್ಲಿ ಅವ್ರಿಗೆ ಇಷ್ಟಾರ್ಥಗಳು ನೆರವೇರಿಸುತ್ತಾ ಶ್ರೀ ಕೆಂಪೇಗೌಡ ಜೀರ್ಣೋದ್ಧಾರ ಮಾಡಿ ಅವರ ವೀರ್ಗಲ್ಲನ್ನು ಪ್ರತಿಷ್ಠಾಪಿಸಿದ್ದಾರೆ. ಆ ಕಲ್ಲು ಈಗೂ ಕೂಡ ತಾವುಗಳು ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಬಳ್ಳಾಪುರ ಪೇಟೆ ರಂಗನಾಥ ಸ್ವಾಮಿ ದೇವಸ್ಥಾನವು ಸುಮಾರು 1000 ವರ್ಷಗಳ ಮೇಲಾಗಿದ್ದು ರಂಗನಾಥ ಸ್ವಾಮಿ ದೇವಸ್ಥಾನ ಸುಮಾರು 1000 ವರ್ಷ ಹಳೆಯ ದೇವಸ್ಥಾನ. ಇದು ರಾಜರಾಜ ಚೋಳರು ಸ್ಥಾಪಿಸಿದ ದೇವಸ್ಥಾನವಾಗಿದ್ದು ಇದನ್ನು ನಾಡಪ್ರಭು ಕೆಂಪೇಗೌಡರು ಜೀರ್ಣೋದ್ಧಾರ ಮಾಡಿರುತ್ತಾರೆ. ಶ್ರೀ ವಿಕನಸ ಮಹಾಗುರುವೇ ನಮಃ. ರಂಗನಾಥ ಪರಬ್ರಹ್ಮಣೇ ನಮಃ. ನಾನು ರಂಗನಾಥಾಚಾರ್ಯರಾದ ನಾನು ಬಳ್ಳಾಪುರ ಪೇಟೆ ರಂಗನಾಥ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾಗಿ ಇಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಈ ಬಳ್ಳಾಪುರ ಪೇಟೆ ರಂಗನಾಥ ಸ್ವಾಮಿ ದೇವಸ್ಥಾನವು ಸುಮಾರು 1000 ವರ್ಷಗಳ ಮೇಲಾಗಿದ್ದು ರಾಜರಾಜ ಚೋಳರು ಪ್ರತಿಷ್ಠೆಯಾಗಿ ಇದನ್ನು ಕೆಂಪೇಗೌಡ ಜೀರ್ಣೋದ್ಧಾರ ಮಾಡಿ, ಕೆಂಪೇಗೌಡ ಜೀರ್ಣೋದ್ಧಾರ ಆದಮೇಲೆ ಮುಜರಾಯಿ ಇಲಾಖೆಯಿಂದ ಈ ದೇವಸ್ಥಾನವು ನಡೆಯಲ್ಪಡುತ್ತಿದೆ. ರಂಗನಾಥ ಸ್ವಾಮಿ ದೇವಾಲಯವು ಬಹಳ ಹಳೆಯದಾಗಿರೋದ್ರಿಂದ ಇಲ್ಲಿ ಬಹಳ ಮಂದಿಗೆ ಮನೆ ದೇವರಾಗಿ ದೇವರು ನೆಲೆಸಿರುತ್ತಾರೆ. ರಂಗನಾಥ ಸ್ವಾಮಿ ದೇವಸ್ಥಾನವು ಚೈತ್ರ ಮಾಸದಲ್ಲಿ ಚಿತ್ರಾ ಪೌರ್ಣಮಿ ದಿನದಂದು ಇಲ್ಲಿ ಜಾತ್ರೆ ಆಗಿರುತ್ತದೆ. ಶ್ರಾವಣ ಮಾಸದಲ್ಲಿ ನಿತ್ಯೋತ್ಸವವು, ಧನುರ್ಮಾಸ ಪೂಜೆಯು ಹಾಗೂ ನವರಾತ್ರಿಗಳಲ್ಲಿ ಪೂಜೆಯು ಎಲ್ಲ ವಿಧವಾದ ಪೂಜೆಗಳು ನಡೆಯುತ್ತಿದೆ. ಭಕ್ತಾದಿಗಳು ತಾವಾಗಿಯೇ ಬಂದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲು ಬಂದು ಸೇವೆಯನ್ನು ಸಲ್ಲಿಸುತ್ತಾ ಬಹಳ ವಿಜೃಂಭಣೆಯಿಂದ ಎಲ್ಲ ನಡೆಯುತ್ತಿದೆ. ವೈಕುಂಠ ಏಕಾದಶಿಯ ದಿನ ಸ್ವಾಮಿಯು ವೈಕುಂಠ ಪ್ರಾಕಾರ ಪ್ರವೇಶ ಹಾಗೂ ಸ್ವರ್ಗದ್ವಾರ ಪ್ರವೇಶ ಮಾಡುತ್ತಾರೆ. ಗರ್ಭಗುಡಿಯ ಒಳಗಡೆ ಇರುವ ಒಂದು ಪ್ರಾಕಾರದಲ್ಲಿ, ಸ್ವಾಮಿಯ ದೇವಸ್ಥಾನದ ಒಳಗಡೆ ಇರುವ ಪ್ರಾಕಾರದಲ್ಲಿ ಎಲ್ಲ ಭಕ್ತರನ್ನು ಅವತ್ತೊಂದು ದಿವಸ ಬಿಡಲಾಗಿರುತ್ತದೆ. ದೇವಸ್ಥಾನದಲ್ಲಿ ಏನೇ ಹರಕೆ ಇರಲಿ, ಮಕ್ಕಳಾಗಲಿ, ಮದುವೆ ಆಗಲಿ, ಏನಾದರೂ ಇರಲಿ, ಹರಕೆ ಮಾಡಿಕೊಂಡ್ರಲ್ಲಿ ಅವ್ರಿಗೆ ಇಷ್ಟಾರ್ಥಗಳು ನೆರವೇರಿಸುತ್ತಾ ದೇವರ ಕೃಪೆಗೆ ಎಲ್ಲ ಭಕ್ತಾದಿಗಳು ಮಾಡುತ್ತಿರುತ್ತಾರೆ. ನಾಗಾಭಿರಾಧ ಸೇನಂ ನಟಭಕ್ತ ಜಾಲಂ ಯೋಗೀಂದ್ರಾದಿ ಚಿತ್ತವದನಂ ದಿಭುಜಾಭಿರಾಮಂ ರಾರಾಜಮಾನ ವರಹೇಮವಟ ಪ್ರಕಾಶಂ ಶ್ರೀರಂಗನಾಯಕಂ ಕಲೆಯಾಮಿ ಚಿತ್ತೆ. ರಂಗನಾಥ ಸ್ವಾಮಿ ವಿಶೇಷ ಪೂಜೆಗಳು ಬ್ರಹ್ಮರಥೋತ್ಸವವು ಚೈತ್ರ ಮಾಸದಲ್ಲಿ ನವಾನ್ನಿಕ ವೈಖಾನ್ ಸಾಗಮ ರೀತಿಯ ತ್ರಿಕಾಲಾರ್ಚನೆಯು ನಡೆಯುತ್ತದೆ. ವೈಖಾನ್ ಸಾಗಮ ರೀತಿಯ ಇಲ್ಲಿ ಸೇವೆಯಲ್ಲೂ ನಡೆಸುತ್ತಿದ್ದೇವೆ. ನಾವು ವಂಶಪಾರಂಪರ್ಯ ಅರ್ಚಕರಾಗಿರುವುದರಿಂದ ಬಹಳ ಸುಮಾರು 20 ತಲೆಮಾರುಗಳಿಂದ ನಾವೇ ಅರ್ಚನಾವೃತ್ತಿ ಮಾಡುತ್ತಾ ಈ ದೇವರ ಸೇವೆಯನ್ನು ಮಾಡುತ್ತಿದ್ದೇವೆ. ಇಲ್ಲಿ ಶ್ರಾವಣ ಮಾಸದಲ್ಲಿ ಸ್ವಾಮಿಯವರಿಗೆ ವಸಂತೋತ್ಸವ, ಸಾಯಂಕಾಲ ಊಂಜಲ್ ಸೇವೆ, ಏಕಾಂತ ಸೇವೆ ಎಲ್ಲವೂ ನಡೆಯುತ್ತದೆ. ಧನುರ್ಮಾಸದಲ್ಲಿ ಪ್ರಾತಃ ಕಾಲ 4ವರೆಗೆ ಸುಪ್ರಭಾತ ಸೇವೆ, ದೇವರಿಗೆ ಅಭಿಷೇಕ, ಅದಾದ ನಂತರ ವಸ್ತ್ರ ಸಮರ್ಪಣೆ, ಅದಾದ ನಂತರ ತೋಮಾಲ್ ಸೇವೆ, ಅರ್ಚನೆ, ನಿವೇದನ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗವಿರುತ್ತದೆ. ಧನುರ್ಮಾಸದಲ್ಲಿ ವೈಕುಂಠ ಏಕಾದಶಿ ದಿನದಂದು ದ್ವಾದಶಿಯಂದು ಸುಮಾರು ಬಹಳ ಭಕ್ತರು ಬಂದು ವೈಕುಂಠ ಪ್ರಾಕಾರ ಪ್ರವೇಶ ಮಾಡಿ ಸ್ವಾಮಿಯರ ದರ್ಶನ ಪಡೆದು ಅವರ ಕೃಪೆಗೆ ಪಾತ್ರರಾಗುತ್ತಾರೆ. ಈ ದೇವಸ್ಥಾನದಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ದಿನನಿತ್ಯ ಪೂಜೆ, ವಿಶೇಷ ದಿನಗಳಲ್ಲಿ ವಿಶೇಷ ಅಲಂಕಾರಗಳು ಇದ್ದು ಇಲ್ಲಿ ನಾಗದೇವರ ಕಲ್ಲಿನ ಜೊತೆಗೆ ಕೆಂಪೇಗೌಡರು ಸ್ಥಾಪಿಸಿದ ವೀರಗಲ್ಲನ್ನು ನೀವು ಕಾಣಬಹುದು. ದೇವಾಲಯದಲ್ಲಿ ಎಡಭಾಗದಲ್ಲಿರುವಂತಹ ನಾಗರಕಟ್ಟೆಯಲ್ಲಿ ಶ್ರೀ ಕೆಂಪೇಗೌಡ ಜೀರ್ಣೋದ್ಧಾರ ಮಾಡಿ ಅವರ ವೀರ್ಗಲ್ಲನ್ನು ಪ್ರತಿಷ್ಠಾಪಿಸಿದ್ದಾರೆ. ಆ ಕಲ್ಲು ಈಗೂ ಕೂಡ ತಾವುಗಳು ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಇದೇ ಗುರುತು, ಜೀರ್ಣೋದ್ಧಾರ ಮಾಡಿದ್ದಾರೆಂದು ಕೆಂಪೇಗೌಡರ ಗುರುತು, ಇದೇ ಗುರುತು. ತಾವುಗಳು ಬಂದು ಇಲ್ಲಿ ದರ್ಶನ ಮಾಡ್ಕೋಬೋದು. ಈ ರಂಗನಾಥ ಸ್ವಾಮಿ ದೇವಸ್ಥಾನವು ಬಳ್ಳಾಪುರ ಪೇಟೆ ರಂಗನಾಥ ಸ್ವಾಮಿ ದೇವಸ್ಥಾನ ಎಂದು ಕರೆಯಲಾಗಿರುತ್ತದೆ. ಇದಕ್ಕೆ ಮೈಸೂರು ಬ್ಯಾಂಕ್ ಹತ್ರ ಬಂದು ಅಲ್ಲಿ ಬಳ್ಳಾಪುರ ಪೇಟೆ ರಂಗನಾಥ ಸ್ವಾಮಿ ದೇವಸ್ಥಾನ ಎಂದರೆ ತಿಳಿಬೋದು. ಹಾಗೆ ಇಲ್ಲ ಅಂದರೆ ಅವೆನ್ಯೂ ರೋಡ್ ಬನಾರಸ್ ಸ್ವೀಟ್ ಹೌಸ್ ಹತ್ರ ಬಂದರೆ ತಾವುಗಳು ಆ ದೇವಸ್ಥಾನದ ಪಕ್ಕದಲ್ಲೇ ಬಂದು ನೀವು ದೇವಸ್ಥಾನ ದರ್ಶನವನ್ನು ಮಾಡಬಹುದು. ಇದೇ ಲ್ಯಾಂಡ್ ಮಾರ್ಕ್.
ನೀವೇನಾದರೂ ಬೆಂಗಳೂರಿನ ಬಳ್ಳಾಪುರ ಪೇಟೆ ಕಡೆ ಹೋದ್ರೆ ರಂಗನಾಥ ಸ್ವಾಮಿ ದೇವರ ದರ್ಶನ ಮಾಡಿ. ವಿಡಿಯೋ ಕುರಿತು ಕಮೆಂಟ್ಸ್ನಲ್ಲಿ ತಿಳಿಸಿ.